ಇಡಿಯವರು ಒಳನಾಡಿ ಸೇರಿದಂತೆ ಕೆಲ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಬ್ಯಾಂಕ್ ಅಕೌಂಟ್ ಕೇಳಿ ನೋಟಿಸ್ ಜಾರಿ ಮಾಡಿದೆ ಅಂತಲ್ಲ, ಹೌದಾ? ಒಡನಾಡಿ ಸೇವಾ ಸಂಸ್ಥೆಗೆ ಇಡಿಯವರು ಯಾವುದೇ ನೋಟಿಸನ್ನಾಗಲಿ ಬ್ಯಾಂಕ್ ಡೀಟೇಲನ್ನಾಗಲಿ ಕೇಳಿರುವ ಮಾಹಿತಿ ನಮಗೆ ಗೊತ್ತಾಗಲ್ಲ ಸರ್. ಯಾರೊಬ್ರಿಗೂ ಗೊತ್ತಾಗಲ್ಲ. ಅದು ಸ್ಪಷ್ಟ. ಯಾಕೆ ಗೊತ್ತಾಗಲ್ಲ ಅಂತ ಹೇಳಿದರೆ, ಇಡಿ ಯಾವಾಗಲೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ಇಲ್ಲಿ ಮಿಸ್ ಟ್ರಾನ್ಸಾಕ್ಷನ್ ಆಗ್ತಿದೆಯಾ ಅಥವಾ ಅಷ್ಟೊಂದು ದುಡ್ಡಿದೆಯಾ ಅಂತ ನೋಡುವಂಥದ್ದು. ಎಲ್ಲ ಲೆಕ್ಕವನ್ನೂ ಕೂಡ ಹೋಮ್ ಅಫೇರ್ಸ್ ಏನು ಹೇಳ್ತೇವೆ, ಗೃಹ ಇಲಾಖೆ ಯಾವಾಗಲೂ ಕೂಡ ಕಣ್ಗಾವಲಿನಲ್ಲೇ ಸ್ವಯಂ ಸೇವಾ ಸಂಸ್ಥೆಗಳು ನಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಆದಾಗ್ಯೂ ಕೂಡ 4,000 ಕೂಡ ಟ್ರಾನ್ಸಾಕ್ಷನ್ನ ಕ್ಯಾಶನ್ನು ಹ್ಯಾಂಡ್ಲ್ ಮಾಡುವಾಗಿಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ಪ್ರತಿಯೊಂದರ ಟ್ರಾನ್ಸಾಕ್ಷನ್ನು ರೂಟ್ ಮ್ಯಾಪನ್ನು ಇಟ್ಕೊಂಡಿರ್ತದೆ. ಅದರಲ್ಲಿಯೂ ಕೋಟ್ಯಾಂತರ ವ್ಯವಹಾರ ಮಾಡುವಂಥ ಅಂಶಗಳಲ್ಲಿ ಅದು ಕಣ್ಣಿಟ್ಟುಕೊಂಡೇ ಕೂತಿರ್ತದೆ. ಆ ಕಾರಣದಿಂದ ನನಗೆ ಗೊತ್ತಿರುವ ಪ್ರಕಾರ, ನನಗೆ ತಿಳಿದಿರುವ ಪ್ರಕಾರ ಇಡಿಯವರು ಯಾವುದೇ ರೀತಿಯಾದಂಥ ತನಿಖೆಯನ್ನು ಕೈಗೊಂಡ್ರೆ ಅದು ತನ್ನ ಮಾಪನದಲ್ಲಿ ಅತ್ಯಂತ ಗೌಪ್ಯತೆಯನ್ನು ಕಾಪಾಡಿಕೊಳ್ತದೆ. ಅದರಿಂದ ನನಗೆ ಅದ್ರ ಬಗ್ಗೆ ಮಾಹಿತಿಯೂ ಇಲ್ಲ. ಮಾಹಿತಿ ಬಂದರೆ ಅದನ್ನು ಸ್ವಾಗತಿಸಬೇಕಲ್ವ. ನಾವು ಪ್ರತಿಯೊಬ್ಬರನ್ನು ನ್ಯಾಯ ಕೇಳುವವರು ಇಡಿ ಬಂದರೆ ನಾವು ಇಡಿ ಬೇಡ, CBI ಬೇಡ ಅನ್ನೋಕ್ಕಾಗತ್ತಾ? ನ್ಯಾಯ ಕೇಳುವಂಥವ್ರು ಮಾಡಲೇಬೇಕಾದ ಕರ್ತವ್ಯ ಏನು ಅಂತ ಹೇಳಿದರೆ, ಇಡಿ ಆದರೂ ಬರಲಿ, CBI ಆದರೂ ಬರಲಿ, ಬ್ಯಾಂಕ್ ಅಕೌಂಟ್ ಆದರೂ ಕೇಳಲಿ, ಮತ್ತು ನನ್ನ ಪರ್ಸನಲ್ ಅಕೌಂಟ್ ಆದರೂ ಕೇಳಲಿ. ನೋಡಿ, ನನ್ನ ಸಂಸ್ಥೆಯ ಟ್ರಾನ್ಸಾಕ್ಷನ್ನು ಓವರಾಲ್ ಆಗಿ ಅಂತ ಹೇಳಿದರೆ 36 ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದೇ 9 ಕೋಟಿ ರೂಪಾಯಿ. ನನ್ನ ಮುತ್ತಾತರ ಪಿತ್ರಾರ್ಜಿತ ಆಸ್ತಿಯೇ 8,000 ಕೋಟಿ ತಲುಪೋದೋ ಏನೋ ಗೊತ್ತಿಲ್ಲ. ಆ ಸಂಬಂಧಪಟ್ಟಾಗೆ ಎನ್ಕ್ವೈರಿ ಬಂದರೆ ಏನಾರು ಅನ್ಬೋದು, ಏನಪ್ಪ ಹೆಂಗೆ ಬಂದ್ಬಿಡ್ತು ಇಷ್ಟೊಂದು ದೊಡ್ಡ ಆಸ್ತಿಗಳು ಅಂತ. ಅದು ಬಿಟ್ಟು ನಾನು ಇನ್ನೇನು ಹೇಳಲಿ ಸರ್. ಮತ್ತು ಇವತ್ತು ಮುಖ್ಯ ವಾಹಿನಿಗಳಲ್ಲಿ ಯಾವ ರೀತಿ ಸುದ್ದಿಗಳು ಪ್ರಸಾರ ಆಗ್ತಾ ಇದ್ದಾವಲ್ಲ, ಅದಕ್ಕೆ ಅದು ಮುಖ್ಯವಾಹಿನಿಯವರೇ ಹೇಳಬೇಕು. ಅದರಲ್ಲಿ ಕೆಲವು ವಾಹಿನಿಗಳಂತೂ ವಾಂತಿ ಮಾಡ್ಕೊಳ್ಳೋ ಲೆವೆಲಿಗೆ ಬಂದ್ಬಿಟ್ಟಿವೆ. ಸುಳ್ಳು ಸುದ್ದಿಯನ್ನು ಹಬ್ಬಿಸೋದ್ರಲ್ಲಿ ಏನಕ್ಕೆ ಹಂಗೆ ಹಬ್ಬಿಸ್ತೀವಿ ಅನ್ನೋದೇ ಅರ್ಥ ಆಗೋದಿಲ್ಲ. ಅವರಿಗೆ ಒಂದು ನೈತಿಕ ಪ್ರಜ್ಞೆ ಇರಬೇಕು, ಒಂದು ಧಾರ್ಮಿಕ ಪ್ರಜ್ಞೆ ಇರಬೇಕು, ಒಂದು ಜಾಗೃತಿಯ ಪ್ರಜ್ಞೆ ಇರಬೇಕು. ಏನು ಹಂಗೆ ಸಾಧ್ಯನಾ? ನಾವು ಕೆಲವು ಚಾನಲಲ್ಲಿ ಬಂದಾಗ, ಒಂದೋ ಎರಡೋ ಚಾನಲ್ ಬಂದಾಗ ಅವರ ಚೀಫನ್ನೇ ಸಂಪರ್ಕ ಮಾಡಿದ್ವಿ. ಆ ಥರದ್ದು ಏನು ಇಲ್ಲ ಸರ್, ನಮಗೂ ಗೊತ್ತಿಲ್ಲ ಅಂತ ಅಂತಾರೆ. ಏನು ಹೇಳೋದು ಇದಕ್ಕೆ? ಒಂದು ಕಳಂಕವನ್ನು ಸುತ್ತಾಕುವ ಪ್ರಕ್ರಿಯೆಯಲ್ಲಿ ಕೂತ್ಕೊಳ್ಳೋದಿದೆಯಲ್ಲ, ಅದರಷ್ಟು ಅಸಹ್ಯಕರವಾದದ್ದು ಇನ್ನೊಂದಿಲ್ಲ ಸರ್. ಮಂಡ್ಯದ ಒಂದು ಸಾಕ್ಷಿಯನ್ನು ನೀವು 2 ವರ್ಷದಿಂದ ನೀವೇ ಇಟ್ಕೊಂಡಿರಂತಲ್ಲ, ಹೌದಾ? ಒಡನಾಡಿ ಸೇವಾ ಸಂಸ್ಥೆ 2023ರಲ್ಲಿ ಏನು CBI ನ್ಯಾಯಾಲಯ ಸಂತೋಷ್ ರಾವ್ ವಿಷಯದಲ್ಲಿ, ಸೌಜನ್ಯ ಸಾವಿನ ವಿಷಯದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿತ್ತು, ಆ ಸಮಯದಲ್ಲಿ ರಿವ್ಯೂ ಇಟ್ಕೊಂಡಿದ್ವಿ. ಆ ಸಮಯದಲ್ಲಿ ಈ ಸಾಕ್ಷಿ ಬಂದಿದ್ದಿದೆ. 2 ವರ್ಷದಿಂದ ನಾನು ಊಟ ಹಾಕ್ಕೊಂಡು ಇಟ್ಕೊಳ್ಳೋಕ್ಕೆ ಯಾರು ದುಡ್ಡು ಕೊಟ್ಟರು ಸರ್? ಮತ್ತು ಯಾಕೆ ಆಕೆ ಇರ್ತಾಳೆ, ಆಕೆ ರಿಟೈರ್ಡ್ ಟೀಚರ್ ಅನ್ಕೋತೀನಿ, ಆವಾಗ ಬಂದು ನಾನು ನೋಡಿದ್ದೀನಿ ಅಂತಂದರು. ನಾವು ಅಡ್ವೈಸ್ ಮಾಡಬೇಕಾದದ್ದು ಏನು ಕರ್ತವ್ಯ? ನೀವು ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳುವಂಥದ್ದು, ಇಲ್ಲಾಂದರೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಅನ್ನುವಂಥದ್ದು. ಹಾಗಾಗಿ ಅದೇ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗ ಅವರೇನು ಹೇಳಿದರು, ಈಗ ನ್ಯಾಯಾಲಯದಲ್ಲಿ ಹೈಕೋರ್ಟಿಗೆ ಹೋಗಬೇಕು ಸರ್. ಅವರು ಮನೆಯವರು ಹೋದಾಗ ಇವರು ಕೂಡ ಮರ್ಜಿ ಆಗಿ ಹೊಸ ಸಾಕ್ಷಿ ಹೇಳೋದೇ ತನಿಖೆಯನ್ನು ಕೈಗೊಳ್ಳಬೇಕು ಅಂತ ಬಂದಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2 ವರ್ಷ ಸಾಕ್ಷಿಯನ್ನು ತನಿಖೆ ನಡೆಯೋ ಸಂದರ್ಭದಲ್ಲಿ ಕೂಡಿಟ್ಕೊಂಡ್ರೆ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದು ಕ್ರೈಮ್ ಅಲ್ವಾ ಸರ್? ಎಲ್ಲ ಕೇಸ್ ಮುಗಿದ ಮೇಲೆ ನಾನು ಸಾಕ್ಷಿ ಅಂತ ಬಂದಾಗ ಅದನ್ನು ಹೈಕೋರ್ಟ್ಗೆ ಹೋಗ್ಬೇಕಲ್ವಾ? ಇದು ಮೂರ್ಖರು ಕೇಳುವ ಪ್ರಶ್ನೆ. ಏನು ಹೇಳೋಣ ಇದಕ್ಕೆ? ಯಾರು ಆ ವ್ಯಕ್ತಿ ಯಾರಿದ್ದಾರೆ, ಅವ್ರಿಗೆ ಕಾನೂನಿನ ಅರಿವು ಇಲ್ಲ, ಒಂದು ವರದಿಯ ಜ್ಞಾನವೂ ಇಲ್ಲ. ಆ ಥರದವ್ರನ್ನ ಇಟ್ಕೊಂಡು ನಾವು ಕೂಡ ಪೇಪರಲ್ಲಿ ಕೆಲಸ ಮಾಡಿದ್ದೀವಿ, ಕಾಲಮಿಸ್ಟಾಗಿ ಕೆಲಸ ಮಾಡಿದ್ದೀವಿ. ಯಾರೇ ಆಗಲಿ
2 ವರ್ಷ ಕೂಡಾಕಕ್ಕಾಗತ್ತ ಸಾಕ್ಷಿನ? ಅದು ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗಲ್ವೇ? ಹಾಂ, ಮತ್ತು ಆಕೆ ತನ್ನೆಲ್ಲ ಬಂಧು ಬಳಗ ಇವ್ರನ್ನೆಲ್ಲ ಬಿಟ್ಬಿಟ್ಟು ರಿಟೈರ್ಡ್ ಟೀಚರ್ ಆಗಿದ್ದವಳು ನಮ್ಮ ಹತ್ರ ಬಂದು ನೆಲೆಸ್ತಾಳ? ಇದು ಎಂಥ ಮೂರ್ಖತನ. ನಾನೇನು ಓಲ್ಡ್ ಏಜ್ ಹೋಮು ನಡೆಸ್ತಿಲ್ಲ. ನಾನು ನಡೆಸ್ತಾ ಇರೋದು ಮಕ್ಕಳ ಕಾರ್ಯಕ್ರಮ ಮತ್ತು ಮಕ್ಕಳ ಅತಂತ್ರಗೊಂಡ ಮಕ್ಕಳೊಟ್ಟಿಗಿನ ಕೆಲಸ. ಹಂಗಿದ್ದಾಗ ನಾನು ಕೆಲವ್ರನ್ನ ಪ್ರೆಸೆಂಟ್ ಮಾಡ್ತೀನಿ, ಹೋಗಬೇಕು. ಆದರೆ ಈಗ ಅಲ್ಲಿ ತನಿಖೆ ಎಲ್ಲ ಮುಗಿದ ಮೇಲೆ ಮೇಲ್ಮಟ್ಟದ ತನಿಖೆಗೆ ಹೋಗ್ಬೇಕಲ್ವ ಸರ್? ಇಲ್ಲ ಅಂತ ಹೇಳಿದರೆ ಕಷ್ಟ ಆಗತ್ತೆ.